ನಮಸ್ತೆ ಸ್ಟೂಡೆಂಟ್ಸ್. ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಮತ್ತೆ ಅಪ್ರೋಚಸ್ನ ಡಿಸ್ಕಸ್ ಮಾಡೋಣ, ಸರಿನಾ? ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಮತ್ತೆ ಅಪ್ರೋಚಸ್ ಅಂದ್ರೆ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಮತ್ತೆ ಅದ್ರದ್ದು ಪಾತ್ ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ 1 3 4 ಲೈಕ್ ಪ್ರೊಡಕ್ಷನ್ ಕಾನ್ಸೆಪ್ಟ್ ಇದೆ, ಅಂದ್ರೆ ಪ್ರೊಡಕ್ಷನ್ ಅಪ್ರೋಚ್ ಹೇಳ್ಬೋದು, ಪ್ರಾಡಕ್ಟ್ ಅಪ್ರೋಚ್ ಯಾವ ರೀತಿ ಅಪ್ರೋಚ್ ಮಾಡ್ತಾರೆ, ಯಾವ ರೀತಿ ಯಾವ್ದೆಲ್ಲ ಪಾತ್ಸ್ ಇದೆ ಅನ್ನೋದನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇರೋಂಥದ್ದು ಸ್ಟೂಡೆಂಟ್ಸ್. ಅದಾದ್ಮೇಲೆ ಸೆಲ್ಲಿಂಗ್ ಕಾನ್ಸೆಪ್ಟ್ ಇದೆ, ಇಲ್ಲ ಸೆಲ್ಲಿಂಗ್ ಅಪ್ರೋಚ್ ಇದೆ. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇಲ್ಲ, ಮಾರ್ಕೆಟಿಂಗ್ ಅಪ್ರೋಚ್ ಇದೆ. ಸೊಸೈಟಲ್ ಕಾನ್ಸೆಪ್ಟ್ ಆರ್ ಅಪ್ರೋಚ್ ಇದೆ. ಹಾಲಿಸ್ಟಿಕ್ ಕಾನ್ಸೆಪ್ಟ್ ಆರ್ ಅಪ್ರೋಚಸ್ ಅಂತ ಇದೆ. ಸೊ 1 by 1 ಡಿಸ್ಕಸ್ ಮಾಡೋಣ. ತುಂಬಾನೇ ಸಿಂಪಲ್ ಇದೆ. ಫಸ್ಟ್ ಒನ್ ಪ್ರೊಡಕ್ಷನ್ ಕಾನ್ಸೆಪ್ಟ್ ಆರ್ ಅಪ್ರೋಚ್. ಅದರಲ್ಲಿ ಫೋಕಸ್ ಮೇನ್ ಅವ್ರು ಯಾವ್ದ್ರ ಬಗ್ಗೆ ಗಮನ ಕೊಡ್ತಾರೆ ಅಂತಂದ್ರೆ ಮೇಕಿಂಗ್ ಪ್ರಾಡಕ್ಟ್ಸ್ ಎಫಿಷಿಯೆಂಟ್ಲಿ ಅಂಡ್ ವೈಡ್ಲಿ ಅವೈಲಬಲ್. ಪ್ರೊಡಕ್ಷನ್ ಮಾಡೋದ್ರಿಂದ ಅಲ್ಲೇ ಇಟ್ಕೊಳೋದಲ್ಲ, ಗೋಡನಲ್ಲೇ ಇಟ್ಕೊಂಡು ಕುತ್ಕೊಳೋದಲ್ಲ. ಸೊ ಇಟ್ ಈಸ್ ಪ್ರಾಡಕ್ಟ್ಸ್ ಎಫಿಷಿಯೆಂಟ್ಲಿ ಅಂಡ್ ವೈಡ್ಲಿ ಅವೈಲಬಲ್, ಎಲ್ಲ ಕಡೆ ಅದು ಅವೈಲಬಿಲಿಟಿ ಇದೆಯಾ ಅಂತ ಮೇನ್ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಮತ್ತೆ ಅಪ್ರೋಚಸ್, ಏನೆಲ್ಲ ಪಾತ್ ಪ್ರಾಡಕ್ಟ್ ಸೇಲ್ ಆಗ್ಲಿಕ್ಕೆ ಏನೆಲ್ಲ ಪಾತ್ ಹುಡ್ಕೊಂತಾರೆ ಅನ್ನೋದನ್ನ ಅಪ್ರೋಚಸ್ ಅಂತ ಕರೀತಾರೆ. ಕಾಸ್ಟ್ ಕಟ್ಟಿಂಗ್ ಆಗಿರ್ಬೋದು, ಮಾಸ್ ಪ್ರೊಡಕ್ಷನ್, ಅಸ್ಯೂಮಿಂಗ್ ಪೀಪಲ್ ವಿಲ್ ಬೈ ಅಫೋರ್ಡಬಲ್, ರೆಡಿಲಿ ಅವೈಲಬಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಅವಾಗ ಹೇಳಿ ಅವಾಗ ಮಾಡೋದಲ್ಲ, ರೆಡಿ ಮಾಡಿ ಇಟ್ಕೊಂಡಿರೋದು ಇಮಿಡಿಯೇಟ್ ಕಸ್ಟಮರ್ಸ್ಗೆ ಅದನ್ನ ಸೇಲ್ ಮಾಡ್ಕೊಂತ ಹೋಗೋದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ. ಸೊ ಮಾಸ್ ಪ್ರೊಡಕ್ಷನ್, ಕಾಸ್ಟ್ ಕಟ್ಟಿಂಗ್, ಮೇನ್ಲಿ ಅವ್ರು ಮಾಡ್ತಿರೋಂಥ ಪ್ರಾಡಕ್ಟ್ ಅವ್ರದ್ದು ಅಪ್ರೋಚ್ ಏನಂತಾರೆ ಕಸ್ಟಮರ್ಗೆ ರೀಚ್ ಆಗಬೇಕು. ಸೊ ಇಲ್ಲಿ ಎರಡೂ ಕೂಡ ಎಕ್ಸ್ಪ್ಲೈನ್ ಆಗಿದೆ, ಅವ್ರದ್ದೊಂದು ಕಾನ್ಸೆಪ್ಟ್, ಅದ್ರದ್ದು ಫೋಕಸ್ ಏನು, ಅಪ್ರೋಚಸ್ ಏನು ಅಂತ ಇಲ್ಲೇ ನೋಡ್ಬಿಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಆರ್ ಅಪ್ರೋಚ್. ಫೋಕಸ್ ಇಂಪ್ರೂವಿಂಗ್ ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಫೀಚರ್ಸ್. ಮೇನ್ ಪ್ರಾಡಕ್ಟು ಬೈ ಮಾಡುವಂಥ ಕನ್ಸ್ಯೂಮರ್ಗೆ ಸ್ಯಾಟಿಸ್ಫೈ ಆಗಬೇಕು. ಸೊ ಇಂಪ್ರೂವಿಂಗ್ ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಫೀಚರ್ಸ್ ಅಂತ ಕರೀತಾರೆ. ಅಪ್ರೋಚಸ್ ಕಾನ್ಸಂಟ್ರೇಟ್ ಆನ್ ಕ್ರಿಯೇಟಿಂಗ್ ದ ಬೆಸ್ಟ್ ಪಾಸಿಬಲ್ ಪ್ರಾಡಕ್ಟ್, ಬಿಲೀವಿಂಗ್ ದಟ್ ಹೈ ಕ್ವಾಲಿಟಿ ಆ್ಯಂಡ್ ಇನೋವೇಟಿವ್ ಪ್ರಾಡಕ್ಟ್ಸ್ ವಿಲ್ ಅಟ್ರಾಕ್ಟ್ ಕಸ್ಟಮರ್ಸ್. ಅವ್ರ ಉದ್ದೇಶ ಅಂದರೆ ಲೈಕ್ ಏನಂತಂದರೆ ಯಾವ ಥರ ಪಾತ್ ಅಂತಂದರೆ ಒಳ್ಳೆ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡಬೇಕು, ಇನೋವೇಟಿವ್ ಆಗಿರಬೇಕು, ಅಟ್ರಾಕ್ಟ್ ಆಗಬೇಕು, ಕಸ್ಟಮರ್ಸ್ಗೆ ಅಟ್ರಾಕ್ಟ್ ಆಗಿ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳೋ ಥರ ಇರಬೇಕು. ಅದನ್ನು ಪ್ರಾಡಕ್ಟ್ ಕಾನ್ಸೆಪ್ಟ್ ಆರ್ ಅಪ್ರೋಚಸ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಇದಾದ್ಮೇಲೆ ಸೆಲ್ಲಿಂಗ್ ಕಾನ್ಸೆಪ್ಟ್ ಆರ್ ಅಪ್ರೋಚ್. ಸೆಲ್ಲಿಂಗ್ ಅಂತಾರೆ ಫೋಕಸ್ ಏನಾದ್ರದ್ದು ಗಮನ ಏನು, ಅಗ್ರೆಸಿವ್ ಸೇಲ್ಸ್ ಟ್ಯಾಟಿಕ್ಸ್ ಅಂದರೆ ಟ್ಯಾಕ್ಟಿಕ್ಸ್ ಅಂತಂದರೆ ಏನೆಲ್ಲ ಸ್ಕಿಲ್ಸ್ನ ಯೂಸ್ ಮಾಡಿ ಆ ಪ್ರಾಡಕ್ಟ್ನ ಸೇಲ್ಸ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಅಪ್ರೋಚಸ್ ಫೋಕಸ್ ಆನ್ ಪರ್ಸುಯೇಡಿಂಗ್ ಕಸ್ಟಮರ್ಸ್ ಟು ಬೈ ಥ್ರೂ ಸ್ಟ್ರಾಂಗ್ ಸೇಲ್ಸ್ ಎಫರ್ಟ್ಸ್ ಈವನ್ ಇಫ್ ದೇ ಡೋಂಟ್ ಇನಿಷಿಯಲಿ ನೀಡ್ ಆರ್ ವಾಂಟ್ ದ ಪ್ರಾಡಕ್ಟ್ ಅಂತಂದರೆ. ಸೊ ಮೇನ್ ಇಂಟೆನ್ಷನ್ ಏನಂತಂದರೆ ಅವ್ರಿಗೆ ಬೇಡ ಅಂದ್ರೂ ಪರವಾಗಿಲ್ಲ, ಇವರು ಆ ರೀತಿ ಕಸ್ಟಮರ್ಸ್ನ ಬೈ ಮಾಡೋ ಥರ ಸ್ಟ್ರಾಂಗ್ ಸೇಲ್ಸ್ ಎಫರ್ಟ್ಸ್ ಇರಲೇಬೇಕು. ಅಂದರೆ ಕಸ್ಟಮರ್ಸ್ಗೆ ಅದು ರೀಚ್ ಆಗಬೇಕು ಆ ಪ್ರಾಡಕ್ಟ್, ಅದೇ ಮೇನ್ ಅವ್ರ ಪಾತ್ ಹುಡ್ಕೊಂಡಿರ್ತಾರೆ. ಹೀಗೆ ಮಾಡಬೇಕು, ಕಸ್ಟಮರ್ಸ್ನ ಕನ್ವಿನ್ಸ್ ಮಾಡಿ ಅದನ್ನ ಅದನ್ನ ರೀಚ್ ಮಾಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿರುತ್ತೆ. ಸೊ ಅದನ್ನ ಸೆಲ್ಲಿಂಗ್ ಕಾನ್ಸೆಪ್ಟ್ ಆರ್ ಅಪ್ರೋಚಸ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆರ್ ಅಪ್ರೋಚ್. ಮೀಟಿಂಗ್ ಕಸ್ಟಮರ್ಸ್ ನೀಡ್ಸ್. ಮಾರ್ಕೆಟಿಂಗ್ ಅಂತಂದ್ರೆ ಕಸ್ಟಮರ್ಸ್ಗೆ ಪ್ರಾಡಕ್ಟ್ನ ಸೇಲ್ ಮಾಡೋದು. ಅಪ್ರೋಚ್ ಏನು, ಅದರಲ್ಲಿ ಫೋಕಸ್ ಅದಾಯ್ತು. ಅಪ್ರೋಚ್ ಏನು, ಸೆಂಟರ್ಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಕಸ್ಟಮರ್ಸ್ ವಾಂಟ್, ಅಂದ್ರೆ ಎಕ್ಸಾಕ್ಟ್ಲಿ ಕಸ್ಟಮರ್ಸ್ಗೆ ಏನ್ ಬೇಕು. ಅಂಡ್ ಡಿಸೈನಿಂಗ್ ಪ್ರಾಡಕ್ಟ್ಸ್, ಅಂದ್ರೆ ಪ್ರಾಡಕ್ಟ್ ಯಾವ ರೀತಿ ಡಿಸೈನ್ ಆಗಿರ್ಬೇಕು. ಅಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಟು ಮೀಟ್ ದೋಸ್ ನೀಡ್ಸ್ ಎಫೆಕ್ಟಿವ್ಲಿ. ಅಂದ್ರೆ ಕಸ್ಟಮರ್ಸ್ಗೆ ಏನ್ ಬೇಕು, ಯಾವ ರೀತಿ ಪ್ರಾಡಕ್ಟ್ ನ ಡಿಸೈನ್ ಮಾಡಿರ್ಬೇಕು, ಮತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನೆಲ್ಲ ನಾವು ಎಫರ್ಟ್ಸ್ ಹಾಕೊಂಡು ಕಸ್ಟಮರ್ಸ್ಗೆ ಎಫೆಕ್ಟಿವ್ ಆಗಿ ರೀಚ್ ಆಗೋ ತರ ಇರಬೇಕು. ಸೊ ಅದನ್ನ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇಲ್ಲ ಮಾರ್ಕೆಟಿಂಗ್ ಅಪ್ರೋಚಸ್ ಅಂತ ಕರೀತಾರೆ. ಸೊ ಅದಾದ್ಮೇಲೆ ಸೊಸೈಟಿಯಲ್ ಕಾನ್ಸೆಪ್ಟ್ ಆರ್ ಅಪ್ರೋಚ್. ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಗಮನ ಏನಂತಾರೆ, ಸೊಸೈಟಿಲಿ ಅದು ಎಲ್ಲಾರು ಕೂಡ ಅಕ್ಸೆಪ್ಟ್ ಮಾಡೋ ತರ ಇರಬೇಕು ಆ ಪ್ರಾಡಕ್ಟ್ನ. ಅಪ್ರೋಚ್ ಟೇಕ್ ಪಾರ್ಟ್ ಇನ್ ಎಥಿಕಲ್ ಪ್ರಾಕ್ಟೀಸಸ್ ಅಂಡ್ ಸೋಷಿಯಲ್ ಕನ್ಸರ್ನ್ಸ್ ಇನ್ ಟು ಮಾರ್ಕೆಟಿಂಗ್ ಏಮ್ಸ್ ಟು ಬೆನಿಫಿಟ್ ಬೋತ್ ಕಸ್ಟಮರ್ಸ್ ಅಂಡ್ ಸೊಸೈಟಿ. ಮೇನ್ ಸೊಸೈಟಿ ಅದನ್ನ ಎಕ್ಸೆಪ್ಟ್ ಮಾಡಿದ್ರೆ ಅಲ್ವಾ, ಪ್ರಾಡಕ್ಟ್ನ ಎಕ್ಸೆಪ್ಟ್ ಮಾಡಿದ್ರೆ ಅಲ್ವಾ ಅದು ಪ್ರಾಡಕ್ಟ್ ಸೇಲ್ ಆಗೋದು. ಸೊ ಮೇನ್ ಫೋಕಸ್ ಏನ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಯಾವ ಪಾತ್ ಅಂದ್ರೆ ಏಮಿಂಗ್ ಟು ಬೆನಿಫಿಟ್ ಬೋತ್ ಕಸ್ಟಮರ್ಸ್ ಅಂಡ್ ಸೊಸೈಟಿ ಇನ್ ಲಾರ್ಜ್. ಇದನ್ನ ಸೊಸೈಟಿಲ್ ಕಾನ್ಸೆಪ್ಟ್ ಆರ್ ಅಪ್ರೋಚಸ್ ಅಂತ ಕರೀತಾರೆ. ಸೊ ಅದಾದ್ಮೇಲೆ ಹಾಲಿಸ್ಟಿಕ್ ಕಾನ್ಸೆಪ್ಟ್ ಆರ್ ಅಪ್ರೋಚ್, ಕಂಬೈನ್ಡ್ ಅಂಡ್ ಬ್ರಾಡ್ ಅಪ್ರೋಚ್. ಸೊ ವ್ಯೂಸ್ ಅಂದ್ರೆ ಫೋಕಸ್ ಅಪ್ರೋಚಸ್ ಏನ, ವ್ಯೂಸ್ ಮಾರ್ಕೆಟಿಂಗ್ ಆಸ್ ಪಾರ್ಟ್ ಆಫ್ ದಿ ಓವರ್ ಆಲ್ ಬಿಸ್ನೆಸ್ ಸ್ಟ್ರಾಟಜಿ ಕನ್ಸಿಡರಿಂಗ್ ಆಲ್ ಆಸ್ಪೆಕ್ಟ್ಸ್ ಆಫ್ ಕಂಪನಿ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್
ಕಸ್ಟಮರ್ಸ್ ಅಂಡ್ ಸೊಸೈಟಿ ಎಲ್ಲ ಆಸ್ಪೆಕ್ಟ್ನು ಕಂಪೇರ್ ಮಾಡ್ಕೋತಾರೆ. ಕಸ್ಟಮರ್ಸ್ಗೆ ಇದು ಇಷ್ಟು ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಎಲ್ಲ ಆಸ್ಪೆಕ್ಟ್ಸ್ನು ಕನ್ಸಿಡರ್ ಮಾಡಿ ಸೊ ಕಸ್ಟಮರ್ಸ್ಗೆ ಫೈನಲಿ ಇಂಪ್ಯಾಕ್ಟ್ ಆನ್ ಕಸ್ಟಮರ್ಸ್ ಅಂತಾರೆ. ಕಸ್ಟಮರ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ತಾರಾ ರಿಜೆಕ್ಟ್ ಮಾಡ್ತಾರಾ ಅಂತ ಮೇನ್ ಉದ್ದೇಶ ಆಗಿರುತ್ತೆ ಈ ಹಾಲಿಸ್ಟಿಕ್ ಕಾನ್ಸೆಪ್ಟ್ ಅಲ್ಲಿ. ಸೊ ಇಷ್ಟೇ ಕಾನ್ಸೆಪ್ಟ್ ಮತ್ತೆ ಇಷ್ಟೇ ಅಪ್ರೋಚಸ್ ಇರೋದು. ಒಂದು ಪ್ರೊಡಕ್ಷನ್, ಇನ್ನೊಂದು ಪ್ರಾಡಕ್ಟ್, ಅದಾದ್ಮೇಲೆ ಸೆಲ್ಲಿಂಗು, ಇನ್ನೊಂದು ಮಾರ್ಕೆಟಿಂಗು, ಇನ್ನೊಂದು ಸೊಸೈಟಿಯಲ್ಲೂ ಹಾಲಿಸ್ಟಿಕ್. ಸೊ 6 to 7 ಇದೆ. ಸೊ ಐ ರಿಪೀಟ್ ಒನ್ಸ್ ಅಗೇನ್, ಪ್ರೊಡಕ್ಷನ್ ಇಸ್ ದ ಫಸ್ಟ್ ಒನ್, ಪ್ರಾಡಕ್ಟ್ ಇಸ್ ದ ಸೆಕೆಂಡ್ ಒನ್, ಸೆಲ್ಲಿಂಗ್ ಥರ್ಡ್ ಒನ್, ಮಾರ್ಕೆಟಿಂಗ್ ಫೋರ್ತ್ ಒನ್, ಸೊಸೈಟಿಯಲ್ ಫಿಫ್ತ್ ಒನ್, ಹಾಲಿಸ್ಟಿಕ್ ಸಿಕ್ಸ್ತ್ ಒನ್. ಬರೀ ಇಷ್ಟೇ ಇರೋದು. ನಿಮ್ಗೆ ಅದರಲ್ಲಿ ಯಾವ್ದಾದ್ರು ಒಂದು ಮಿಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಆರ್ಡರ್ ವೈಸೇ ಬರಿಬೇಕು ಅಂತಾನು ಏನು ರೂಲ್ಸ್ ಇಲ್ಲ ಸ್ಟೂಡೆಂಟ್ಸ್. ಇಟ್ ಈಸ್ ವೆರಿ ಸಿಂಪಲ್. ತುಂಬಾ ಸಿಂಪಲ್ ವರ್ಡ್ಸ್ ಅಲ್ಲೇ ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಹಾಕಿರುವಂತದ್ದು ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ನೊಂದು 2 ಕಾನ್ಸೆಪ್ಟ್ ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟು ರಿವೈಸ್ ಮಾಡ್ಕೊಳ್ಳಿ. ಇಟ್ ಈಸ್ ಬೆಟರ್ ಅಂಡ್ ಈಸಿ ಟು ರೈಟ್ ಯುವರ್ ಎಕ್ಸಾಮಿನೇಷನ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.